ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನನ್ನ ಮಗನ ಬರ್ತಡೇ. ನೆನ್ನೆ ನನ್ನ ಮಗಳದಿತ್ತು. ಈ ದಿನ ನನ್ನ ಮಗನ ಬರ್ತಡೇ. ನೆನ್ನೆ ಎಲ್ಲ ಚೆನ್ನಾಗಿ ನೀರಲ್ಲಿ ಆಟ ಆಡಿ ಊಟ ತಿಂಡಿ ಎಲ್ಲದರಲ್ಲೂ ಐಸ್ ಕ್ರೀಮ್ ಅಂತೆ ಜ್ಯೂಸು ಅದು ಇದು ಎಲ್ಲ ತಿಂದು ಗಂಟ್ಲೆಲ್ಲ ಹಾಳು ಮಾಡ್ಕೊಂಡು ನೆಗಡಿ ಬರ್ಸ್ಕೊಂಡು ಕೂತಿದ್ದ. ಹಾಗಾಗಿ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡಿಸಿ ಅವನು ರೆಡಿಯಾಗೋದಕ್ಕೆ ಹೊರಟ. ಇಲ್ಲಿ ನಮ್ಮ ಚಿಕ್ಕಮ್ಮನ ಮಗ, ಇವರು ಮೂಲತಃ ಚೌಡೇಶ್ವರಿ ಪೂಜೆ ಮಾಡಿ ಅಭ್ಯಾಸ ಇದೆ ದೇವಸ್ಥಾನದಲ್ಲಿ. ಹಾಗಾಗಿ ಮನೆಯಲ್ಲೂ ಕೂಡ ಅಭಿಷೇಕ ಪೂಜೆ ಹವನಗಳೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇವರು ಮಾಡೋ ಪೂಜೆ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಶ್ರದ್ಧಾ ಭಕ್ತಿಯಿಂದ ಚೆನ್ನಾಗಿ ಮಾಡ್ತಾರೆ. ಅದು ನನಗೆ ಖುಷಿ ಕೂಡ. ಇವತ್ತಿನ ದಿನ ಪಾಪದು ಫಂಕ್ಷನ್ ಇರೋದ್ರಿಂದ ಪಾಪಗೆ ಒಳ್ಳೆಯದಾಗಲಿ, ನಮ್ಮ ಅಕ್ಕಂಗೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಥರ ಪೂಜೆನೂ ರೆಡಿ ಮಾಡಿ ದೇವರಿಗೆ ನೈವೇದ್ಯನ ಇಟ್ಟು ಪಾಪಗೆ ಅಂತ ಮಾಡಿಸಿರೋ ಸ್ವೀಟ್ನೆಲ್ಲನೂ ದೇವ್ರ ಮುಂದೆ ಇಟ್ಟು, ಒಡವೆಗಳೆಲ್ಲ ಬಟ್ಟೆ ಪಾಪಗೆ ಏನೇನು ತಂದಿರ್ತಾರೋ ಅದನ್ನೆಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮಗುಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ಅವ್ರ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಪೂಜೆ ಮುಗಿದ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ಸ್ನಾನಕ್ಕೆ ಹೊರಟರು. ಅಷ್ಟರಲ್ಲಿ ನನ್ನ ಮಗಳು ಪಾಪನೆಲ್ಲ ಕೂತ್ಕೊಂಡು ಆಟ ಆಡ್ಸಿದ್ದು. ಅವರಮ್ಮ ಸ್ನಾನಕ್ಕೆ ಹೋಗಿದ್ರಲ್ಲ, ಹಾಗಾಗಿ ಅಡುಗೆ ತಯಾರಿ ಎಲ್ಲ ಮಾಡ್ಕೊತಾಯಿದ್ರು. ಸಿಂಪಲ್ಲಾಗಿ ಜನನ ಕರೆದಿರೋದ್ರಿಂದ ಮನೆ ಹತ್ರನೇ ಭಟ್ರನ್ನ ಕರೆಸಿ ಅಡುಗೆ ಮಾಡಿಸಿದ್ರು. ನಾವು ಮೇಲ್ಗಡೆ ಎಲ್ಲ ಪಾಪದ ತೊಟ್ಲು ಅಲಂಕಾರಗಳೆಲ್ಲ ಮಾಡ್ತಾಯಿದ್ವಿ. ಏನೇನು ಸಣ್ಣ ಪುಟ್ಟ ಕೆಲಸಗಳಿದೆಯೋ, ಹೂವಿನ ಅಲಂಕಾರ, ರಂಗೋಲಿ, ಬಾಗಿಲಿಗೆ ತೋರಣ, ಹೀಗೆ ಎಲ್ಲ ಅಲಂಕಾರಗಳನ್ನೂ ಮಾಡ್ತಾಯಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ತೊಟ್ಟಿಲನ್ನ ನಮ್ಮ ಚಿಕ್ಕಮ್ಮನ ಮಗನೇ ಮಾಡಿರೋದು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿನ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಹಿಂದಿನ ಕಾಲದಲ್ಲೆಲ್ಲ ಕಾಕಡಿ ಅಂತ ಇರ್ತಿತ್ತಲ್ಲ ನೋಡಿ, ಸೇಮ್ ಅದೇ ಥರನೇ. ನಾವು ಹೊರಗಡೆ ಫರ್ನಿಚರಿಂದ ದುಡ್ಡು ಕೊಟ್ಟು ತೊಗೊಂಡು ಬರ್ತಾರೆ. ಬಟ್ ಇವರು ಅವರೇ ಫರ್ನಿಚರ್ ಕೆಲಸ ಮಾಡೋದ್ರಿಂದ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಅಲಂಕಾರಗಳನ್ನೂ ಮಕ್ಕಳು ನಾವು ಎಲ್ಲ ಸೇರಿನೇ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು ಅಲಂಕಾರ ಎಲ್ಲ. ನೀವು ಕೂಡ ಈ ರೀತಿ ಫರ್ನಿಚರ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ಖಂಡಿತ ಮಾಡಿಸ್ಬೋದು. ಫಿಶ್ ಟ್ಯಾಂಕ್, ಫರ್ನಿಚರ್, ಪ್ರತಿಯೊಂದು ವುಡ್ ಐಟಮ್ಸ್ಗಳು ಏನೇನಿರುತ್ತೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನಂತರ ನನ್ನ ಮಗನ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಬರೋಕ್ಕಿಂತ ಮುಂಚೆನೇ ಬರ್ತಡೇ ಎಲ್ಲ ಮುಗಿಸ್ಬಿಟ್ರೆ ನಂತರ ಅವ್ರು ಬರೋಗೆ ವೆಲ್ಕಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬರ್ತಡೇ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಎಲ್ಲರೂ ಇದ್ದರು. ನಮ್ಮ ಅಕ್ಕ, ಬಾವ, ಚಿಕ್ಕಪ್ಪ, ಚಿಕ್ಕಮ್ಮ, ಮಕ್ಕಳು ಎಲ್ಲರೂ ಇದ್ವಿ. ಆಚರಣೆ ಚೆನ್ನಾಗಾಯಿತು. ನಂತರ ಪಾಪುಗೆ ಸ್ವಲ್ಪ ಸಣ್ಣ ಪುಟ್ಟ ಶಾಸ್ತ್ರಗಳೆಲ್ಲ ಇತ್ತು. ಈ ಶಾಸ್ತ್ರ ತುಂಬ ಇಷ್ಟ ಆಯಿತು. ಅವ್ರ ಫ್ರೆಂಡ್ ಹೇಳಿದ್ರಂತೆ, ಹಾಗಾಗಿ ಇದೊಂದು ಪಾಪು ಕೈಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ರು. ಅದು ತುಂಬ ಚೆನ್ನಾಗಿತ್ತು. ಈ ಗೇಮ್ ಆಟ ಪಾಪು ತುಂಬ ಚೆನ್ನಾಗಿ ಆಟ ಆಡ್ತಿತ್ತು. ನಂತರ ಎಲ್ಲರೂ ಈ ಪ್ರೋಗ್ರಾಮೆಲ್ಲ ಮುಗಿಸಿ ರೆಡಿಯಾಗಿ ತೊಟ್ಲು ಶಾಸ್ತ್ರಕ್ಕೆಲ್ಲ ತುಂಬ ಜನ ಗೆಸ್ಟ್ಗಳೆಲ್ಲ ಬಂದಿದ್ದರು. ಪಾಪಗೆ 5 ತಿಂಗಳು ಅಂತ ಅನಿಸೋದೇ ಇಲ್ಲ.
ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಊಟದ ಹಾಲ್ ಹತ್ರ ಹೋಗಿ ಎಲ್ಲರೂ ಊಟ ಮಾಡ್ತಾಯಿದ್ರು. ಲಾಸ್ಟಿಗೆ ನಾವು ಊಟಕ್ಕೆ ಹೋದ್ವಿ. ಏನಂದರೆ ಈ ವಿಡಿಯೋ ಅಂತೂ ನನ್ನ ಮಗಳು ಮಾಡಿದ್ದು ನನಗೆ ಭಾಳ ಖುಷಿಯಾಯಿತು. ನಮ್ಮ ಮನೆಯವರಂತೂ ಯಾವತ್ತೂ ಒಂದು ಬಕೆಟ್ ಹಿಡಿದು ಒಂದು ಉಪ್ಪಿನಕಾಯಿ ಆಗಲಿ ಅಥವಾ ಒಂದು ಉಪ್ಪಾಗಲಿ ಬಡಿಸ್ದವ್ರಲ್ಲ. ಈ ದಿನ ಬಡಿಸಿರೋದೇ ಊಟ ಮಾಡಿದ ಅನ್ನ ತಿನ್ನ ಹೋಗಿ ಹೋದ ಬೈರ ಅನ್ನ ತಿನ್ನೋಗು ಸ್ವಲ್ಪ ಮಾಡೋಗು ಅದು ಯಾವಳ ಆಮ್ಲೆಟ್ ತಿಂತೀನ ನೋಡಿ ಕಾಲ ಹೆಂಗ್ ಮಾಡಿದ್ದು ಆಮ್ಲೆಟ್ ತಿಂತ್ಯಾ ಇವತ್ತು ಭಾನುವಾರ ಕಣೋ ಮೂಳನ್ನ ತಿಂದ್ಬಿಡು ಆಮೇಲೆ ಕೈ ಅಂತ ಕೊಡೋ ನಾವು ಬೇರ ಬಾಯಿಗೆ ಹಾಕೊಡೆ ಇನ್ನೊಂದ್ಸಲ ಹೊಡಿತಾ ಇರೋದು ನಿಮ್ಗೆ ಕಾಲ್ ತೋರಿಸ್ಬಿಡಿ ಅಂತ ಬೈರ ಇಲ್ಲಿ ನೋಡಲಿ ನಾನು ನೋಡ್ಲ ನಂತರ ಊಟ ಎಲ್ಲ ಮುಗ್ದಾದ್ಮೇಲೆ ನಾವು ಅವರು ಕಳಿಸ್ಕೊಡೋಣ ಅಂತ ಹೇಳಿ ಎಲ್ಲನೂ ತಯಾರಿ ಮಾಡ್ಕೊಂಡ್ವಿ. ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ನಮ್ಮ ಅತ್ತೆ ಜೊತೆಲಿ ಹೋದರು ಅವ್ರ ಜೊತೆ. ಹಾಗಾಗಿ ಪಾಪ ಮಲಗಿಬಿಟ್ಟಿದ್ಲು. ನಂತರ ಅವಳನ್ನ ಎಬ್ಬಿಸಿದ್ರು. ಅದು ತುಂಬ ಕ್ಯೂಟಾಗಿ ಆಟ ಆಡಿಕೊಂಡು ಎಲ್ರಿಗೂ ಟಾಟ ಮಾಡಿಕೊಂಡು ಇದು ಮಾಡ್ತಾಯಿತ್ತು. ತುಂಬ ಚೆನ್ನಾಗಿ ನೋಡ್ತಾಯಿದ್ಲು ಎಲ್ಲರೂ. ಅವಳು ನಮಗೆ ಸ್ವಲ್ಪ ಕಳಿಸ್ಕೊಡೋಕೆ ಸ್ವಲ್ಪ ಬೇಜಾರಾಗ್ತಿತ್ತು. ಯಾಕಂದರೆ ತುಂಬ ದಿನದಿಂದ ಎದ್ದು ಕಳಿಸ್ಕೊಡ್ಬೇಕು ಅಂತಂದರೆ ಆದರೂ ನಮ್ಮ ಚಿಕ್ಕಮ್ಮನಿಗಂತೂ ತುಂಬ ಬೇಜಾರಾಗ್ತಿತ್ತು. ಏನು ಮಾಡೋಕ್ಕಾಗಲ್ಲ. ನಂದದ ನೆಕ್ಸ್ಟ್ ರೌಂಡ್ ನಾವೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಅವ್ರು ಕಳಿಸ್ಕೊಟ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಅಂತಂದರೆ ಇವರೆಲ್ಲ ಮೇಲ್ಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ರೆ ಇವ್ರುಗಳದೆಲ್ಲ ಇದೇ ಕತೆ. ಹಾಗಾಗಿ ಎಲ್ಲ ಬೇಗ ಮುಗಿಸಿ ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ನಾವು ಬಸ್ಸಲ್ಲೇ ಬರಬೇಕಾಗಿರೋದ್ರಿಂದ ಬೇಗನೆ ಹೊರಟ್ವಿ. ನಂತರ ನನ್ನ ತಮ್ಮ ಕತ್ಲೆ ಆಗಿಬಿಟ್ಟಿತ್ತು. ಫೋನ್ ಮಾಡಿದ್ದ, ನೀವು ಎಲ್ಲಿದ್ದೀರಾ, ಫಂಕ್ಷನ್ ಮುಗಿಸಿದ್ರಾ, ನಾನು ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ. ನಾವು ಈಗ ಬಸ್ಸಲ್ಲಿ ಈಗ ಇಳಿತಾ ಇದ್ದೀವಿ ಸಿಟಿ ಹತ್ರ ಅಂತ ಹೇಳಿದಾಗ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ಬಂದು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ. ನಂತರ ಅವನು ಊರಿಗೆ ಹೊರಟ. ಮಕ್ಕಳಿಗೆ ಬರ್ತ್ಡೇ ವಿಶ್ ಮಾಡಿ ಅವರಿಗೆ ಗಿಫ್ಟ್ ಕೊಟ್ಟು ಅವನು ಊರಿಗೆ ಹೊರಟ. ಇಷ್ಟು ಇವತ್ತಿನ ದಿನದ ಒಂದು ಸಣ್ಣ ಫಂಕ್ಷನ್ ಅಂತ ಹೇಳ್ಬೋದು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಬರ್ತ್ಡೇ ಆಗಿರ್ಬೋದು, ಈ ಸೆಲೆಬ್ರೇಷನ್ ಆಗಿರ್ಬೋದು, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೆಚ್ಚು ವೀಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯೋದು ಬೇಡಿ. ಯಾಕೆಂದರೆ ತುಂಬ ಜನ ವ್ಯೂಸ್ಗಳು ತುಂಬ ಬರ್ತಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ತುಂಬ ಜನ ಹೇಳ್ತಿದ್ರು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.